ನಿಮಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇದೆ, ಇಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಯಾಕೆ ಬೇಕು? ನೀವು ಪ್ರತಿಭಟನೆ ಮಾಡಿ, ನಾವು ಬರ್ತೀವಿ ಅಲ್ಲಿ ತಗೊಳಕ್ಕೆ. ಇಲ್ಲೇ ಬರಬೇಕು, DC ಆಫೀಸ್ ಮನೆ ಮುಂದೆನೆ ಬರಬೇಕು, ಇಲ್ಲೇ ಬರಬೇಕು ಅಂದ್ರೆ ಅದಾಗೋದಿಲ್ಲ. ಕುತ್ಕೊಂಡು ಮಾತಾಡಿ. ನಮ್ದು ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಉಂಟು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ನಮ್ಮದು ಬೇಸಿಕ್ ಫಂಡಮೆಂಟಲ್ ರೈಟ್ ಅನ್ನು ಪ್ರೊಟೆಕ್ಟ್ ಮಾಡಬೇಕು. ಬೆಂಗಳೂರಲ್ಲಿ ಆದ ಘಟನೆ ಅಂತ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿದವೆ ಎನ್ನುವುದನ್ನೇ ತಪ್ಪು ಎನ್ನುವುದನ್ನು ನೀವು ಹೇಳ್ತಾ ಇರುವಾಗ ಅಲ್ಲಿ ಒಂದೇ ಒಂದು ಪೈಸೆ ಕೊಡದೆ ಅವನ ಕೃಷಿ ಭೂಮಿಯನ್ನು ಕಿತ್ತೆಸೆಯುವುದು ಅಂತ ಒಂದು ತಪ್ಪಾಣಿಕೆ ಮಾಡಿದಾಗ ನಾವು ಯಾರಾಗಿ ಹೇಳಿದ್ವಿ ಸರ್? ಯಾರಿಗೆ ಹೇಳುದು? ನಿಮ್ಮ ಕಚೇರಿ ಎದುರು ಒಂದು ಇಲ್ಲಿವರೆಗೆ ಇಲ್ಲದ ಪರಂಪರೆ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಹೇಳಿಕ್ಕೆ ಯಾವುದು ಅವಕಾಶ ಇದೆ? ಇದು ಪ್ರಜಾಪ್ರಭುತ್ವ ಅಲ್ವಾ ಸರ್? ಯಾಕೆ ಇಲ್ಲ ಅದು? ನೀವು ಜನರ ಹಕ್ಕನ್ನ, ಜನರ ಒಂದು ನೋವನ್ನ ಹೇಳಲಿಕ್ಕೆ ನಮ್ಗೆ ಎಲ್ಲಿದೆ ಅವಕಾಶ? ಇದಕ್ಕೆ ನೀವು ಒಳ್ಳೆಯವರಾಗಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಉತ್ತಮ ಜಿಲ್ಲೆ ಅಂತ ಹೇಳಿದ್ರೆ ಇಲ್ಲಿ ಕಮಿಷನರ್ SP ಅವರ ಕೆಲಸವನ್ನ ಇಡೀ ಜಿಲ್ಲೆ ಜನ ಕೊಂಡಾಡ್ತಾರೆ. ಯಾಕೆ ಅಂದ್ರೆ ಜನ ಗುರುತಿಸ್ತಾರೆ ಸರ್. ಯಾವುದೇ ಒಬ್ಬ ಅಧಿಕಾರಿ ಇದ್ರೆ, ಒಂದೇ ನಿಮಿಷ, ಯಾವುದೇ ಒಬ್ಬ ಅಧಿಕಾರಿ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಜನ ಗುರುತಿಸ್ತಾರೆ. ನೀವು ಒಳ್ಳೆಯವರಂತಲೇ ನಾನು ಭಾವಿಸ್ತೇನೆ, ಕೆಟ್ಟವಂತ ನಾನು ಭಾವಿಸಲ್ಲ. ಆದ್ರೆ ಈ ವ್ಯವಸ್ಥೆ ನಿಮ್ಮಲ್ಲಿ ಒಂದು ಫೋನ್ ತೆಗೆದೇ ಇರುವುದು, ಇನ್ನೊಂದು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವುದು, ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಸಮಸ್ಯೆಗಳು ಬಂದಾಗ ಸಂಬಂಧಪಟ್ಟ ಇಲಾಖೆಗಳ ಸಭೆ ಕರೆಯುವಂತ ವ್ಯವಸ್ಥೆ ನೀವು ಮಾಡಿದ್ರೆ ಖಂಡಿತ ಕೂಡ ಅನೇಕ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ಸರ್. ಅನೇಕ ಸಮಸ್ಯೆ. ನಾನು ಒಂದು ಇದರಲ್ಲಿ ಇನ್ನೊಂದು ಬ್ಯಾಂಕುಗಳು ಸರ್. ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಯಾರಿಗೆ ಅದಾದ್ರು? ಬ್ಯಾಂಕುಗಳಾದದ್ದು ಬಡವರಿಗೆ, ರೈತರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಬ್ಯಾಂಕ್ಗಳಿದೆ, ಬಹಳಷ್ಟು ಅದಕ್ಕೆ ಕೊಡುಗೆ ಇದೆ, ಅವ್ರು ಸಾಲ ಕೊಡ್ತಾರೆ. ಆದ್ರೆ ಅದೇ ಅಷ್ಟರ ಮಟ್ಟಿಗೆ HDB, ಬಜಾಜ್ ಇಂಥ ಫೈನಾನ್ಸ್ ದಂಧೆಗಳು ಬೇಕಾದಷ್ಟಿದೆ. ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಬಡವರನ್ನ ಬ್ಯಾಂಕಿಗೆ ಹೋಗ್ತದೆ, ಮಧ್ಯಮ ವರ್ಗದವರನ್ನ ಬ್ಯಾಂಕಿಗೆ ಹೋಗ್ತಾರೆ, ಸಾಲ ಎಲ್ಲ ಕೊಡುದು ಶ್ರೀಮಂತರಿಗೆ ಮಾತ್ರ. ಬ್ಯಾಂಕಿನಲ್ಲಿ ಬಡವರಿಗೆ ಇರ್ತಾ ಇಲ್ಲ. ನೀವು ಬ್ಯಾಂಕಿನ ಕಾರ್ಯವೈಖರಿಯನ್ನ ಅಲ್ಲಿ ಡಿಪಾಸಿಟ್ ಬಿಟ್ಟಾಗ ಯಾರು? ರಾಷ್ಟ್ರೀಕೃತ ರಿಸರ್ವ್ ಬ್ಯಾಂಕ್ ನಿರ್ದೇಶನ ಏನಿದೆ, ಸಾಲ ಕೊಡುವಾಗ ಹೇಗೆ ಕೊಡ್ಬೇಕು ಅನ್ನುವ ನಿರ್ಧಾರ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಿಷ್ಟು ಫಲ ಅದು ಆಗ್ತಾ ಇಲ್ಲ ಸರ್. ಆ ಕಾರಣದಲ್ಲಿ ಇಲ್ಲಿ ನೀವು ಒಂದು ಪಟ್ಟಿ ತೆಗೆದು HDB ಎಷ್ಟು ಜನ ಹೋಗಿದ್ದಾರೆ, ಬಜಾಜ್ ಫೈನಾನ್ಸ್ ಹೋದ್ರೆ, ಖಾಸಗಿ ಹೋಗಿದ್ರೆ, ಯಾಕೆ ಹೋಗ್ತಾ ಇದ್ದಾರೆ? ಅಥವಾ ಯಾಕೆ ಸಹಕಾರಿ ಒಂದು ಹೆಚ್ಚು ಜನ ಬಂದ್ರೆ ರಾಷ್ಟ್ರೀಕೃತ ಬ್ಯಾಂಕು ಬಡವರಿಗೆ ಇಲ್ಲ? ಯಾವುದೇ ಒಂದು ನೀವು ತಾಲೂಕು ತಗೊಳ್ಳಿ, ಅಲ್ಲಿ 100 ಮಂದಿ ಪಟ್ಟಿ ಮಾಡಿ ಶ್ರೀಮಂತರದು ಬ್ಯಾಂಕ್ ನಲ್ಲಿ ತಾಲೂಕಿನ ಸಾಲ ಕೊಡುದು ಶ್ರೀಮಂತರಿಗೆ. ಅಲ್ಲಿ ಬ್ಯಾಂಕಿನ ಬಡವನು ಕೇಳೋರು ಯಾರು ಇಲ್ಲ, ಸಾಲ ಅಂತೂ ಇರುವೇ ಇಲ್ಲ. ಅವರೆಲ್ಲರೂ ಕೂಡ ಖಾಸಗಿ ಸಂಸ್ಥೆಗಳಿಗೆ, ಸಹಕಾರಿ ಬ್ಯಾಂಕ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇದನ್ನು ಕೂಡ ತಾವು ಮುತುವರ್ಜಿ ವಹಿಸಿ ಸರ್ವೆ ಮಾಡಿ, ಬ್ಯಾಂಕ್ ಯಾರಿಗಾಗಿ ಯಾಕಾಗಿ ಇತ್ತೆ, ಅದು ನಿಜವಾಗಿ ಇದೆ ಅನ್ನೋದನ್ನು ಒಂದು ಸರ್ವೆ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೊದಲ ಆರೋಪ ಮಾಡೋದು ಭಾಳ ಸುಲಭ ಅಂತ. ಈಗ ಇಷ್ಟು ಜನ ರೈತರ ಮುಖಂಡರು ತಾವು ಮಾತಾಡ್ತಿರ್ಬೇಕಾದ್ರೆ ನನಗೆ 12 ಕಾಲ್ ಬಂತು. ಈ ಸಮಯದಲ್ಲಿ ನಾನು ಎತ್ತೋದಕ್ಕಾಗತ್ತಾ, ಎತ್ತಬೇಕಾ? ಒಂದು ಜಸ್ಟ್ ಹೇಳ್ತಿದ್ದೇನೆ, ರೈತರ ಜೊತೆ ನಾವು ಮೀಟಿಂಗ್ ಮಾಡಬೇಕಾದ್ರೆ ಈಗ ಯಾರೇ ಇದು ಮಾಡಿದ್ರು ನಾನು ಎತ್ತಲ್ಲ. ಯಾಕಂದರೆ ಈ ಮೀಟಿಂಗ್ ನನಗೆ ಇಂಪಾರ್ಟೆಂಟ್. ನಾನು ಎತ್ತಲಿಲ್ಲ ಅಂತ ಹೇಳಿದ್ರು ನಿಮ್ಮ ಗಮನಕ್ಕೆ ನಿಮ್ಮದು ಫೋನ್ ನನಗೆ ಯಾವತ್ತೂ ಬಂದಿಲ್ಲ, ಬಂದಿದ್ದರೂ ನಾನು ಮಿಸ್ ಆಗಿರೋ ವಾಟೆವರ್ ನನ್ನ PAಗೆ ಡೈವರ್ಟ್ ಆಗ್ತದೆ. ನನ್ನ PA ಇವಾಗ 12 ಸರಿ ಮೆಸೇಜ್ ಮಾಡಿದ್ದಾರೆ ನನಗೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಅವರೆಲ್ಲರಿಗೂ ನಾನು ಊಟ ಮಾಡೋದು ಲೇಟ್ ಆದ್ರೂ ಕೂಡ ಮಾಡ್ತೀವಿ. ಜಸ್ಟ್ ನಿಮ್ಮ ಗಮನಕ್ಕೆ, ನಂದು ಊಟದ ಸಮಯ 1ರಿಂದ 2 ನಾರ್ಮಲಿ ಎಲ್ಲ ಅಧಿಕಾರಿಗಳದ್ದು. ನಾವಿಲ್ಲಿ ನಾನು ADC, ಇವನ್ SP ಸರ್ದು, DCP ಅವ್ರದ್ದೆಲ್ಲ ನಾವು ಊಟ ಮಾಡೋದು 3:30 ಆಗ್ತದೆ. ಯಾಕಂದರೆ ಇವಾಗ ಆಚೆ 12ರಿಂದ 2 ಗಂಟೆ ತನಕ ಪ್ರತಿದಿನ 30ರಿಂದ 35 ಜನ ಬರ್ತಾರೆ. ಗುಂಪಿರ್ಬೋದು, ಜನ ಇರ್ಬೋದು. ಅವರೆಲ್ಲರನ್ನು ಮುಗಿಸಿ ನಂತರ ನಾವೆಲ್ಲ ಊಟಕ್ಕೆ ಹೋಗ್ತೀವಿ. ಸೊ ನಿಮ್ಮೊಬ್ರದ್ದು, ಈಗ ನಿಮ್ಮ ಪಕ್ಕ ಕೂತಿದ್ದಾರೆ ಕೇಳಿ, ಅವರಿಗೆ ಇದನ್ನು ಕೇಳಿ. ನೀವು 10 ಸರಿ ಮಾಡಿರ್ಬೋದು, 5 ಸರಿ ನಾನು ಎದ್ದಲ್ಲೇ ಇರ್ಬೋದು, ನಾನು ಎತ್ತಲ್ಲ ಎಲ್ಲರದು. ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ 100 ಕರೆನ 100 ಸರಿನೂ ಎತ್ತೋದು. ಬಟ್ ವಾಪಸ್ಸಂತೂ ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೋ ನಾವು ಮಾಡ್ತೀವಿ. ಒಂದು. ಎರಡನೇದು, ಪ್ರತಿಭಟನೆದು ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಿ ನನಗೆ ಇದು ಗೊತ್ತಿಲ್ಲ. ಈಗಲೂ ಕೂಡ ಭಾಳಷ್ಟು ಜನ ಗುಂಪು ಬಂದು ನಮಗೆ ಈಗಲೂ ಕೂಡ ಮನವಿ ಕೊಡ್ತಾರೆ.
ನಾನಿದ್ರೆ ನಾನು ತೊಗೊತೀನಿ, ನಾನಿಲ್ಲ ಅಂದರೆ ಎ ಡಿ ಸಿ ತೊಗೊತಾರೆ, ಎ ಡಿ ಸಿ ಇಲ್ಲ ಅಂದರೆ ಎ ಸಿ ತೊಗೊತಾರೆ. ಈಗಲೂ ಕೂಡ ನಿಮ್ಗೆ ಅವಕಾಶ ಇದೆ. ಬಟ್ ಬಂದು ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ಇದು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಡಿ ಸಿ ಆಫೀಸ್ ಜೊತೆಗೇ ಭಾಳಷ್ಟು ಒಂದರಲ್ಲಿದೆ. ನೀವು ಬನ್ನಿ, ಆರಾಮಾಗಿ ಮಾಡಿ, ನಿಮ್ಮದು ಪ್ರತಿಭಟನೆ ರೀತಿ ಮಾಡಿಕೊಂಡು 5, 10, 15 ನಿಮಿಷ ಕೊಡಿ, ನಿಮ್ಗೆ ಏನು ಇದರಲ್ಲಿದೆ ಕೊಡಿ, ನಾವು ಮನವಿ ತೊಗೊತೀವಿ, ಹೋಗಬೇಕು. ಬಟ್ ಅಲ್ಲೇ ಕೂರ್ತೀವಿ, ಇಡೀ ದಿನ ನಾವು ಅಲ್ಲೇ ಇದು ಮಾಡ್ತೀವಿ ಅನ್ನೋದಕ್ಕೆ ಈ ಡಿ ಸಿ ಆಫೀಸಲ್ಲಿ ಹಿಂದೆನೂ ಕೊಟ್ಟಿಲ್ಲ, ನಾನು ಕೂಡ ಇವಾಗ ಇದು ಮಾಡ್ತೀನಿ. ಒಂದು ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಬೇಕು ದಿನಗಟ್ಟಲೆ ಇದು ಅಂದರೆ ನಾನು ಡಿ ಜಿ ಬಿ ಅವ್ರ ಹತ್ರ ಇದು ಮಾಡಿಬಿಟ್ಟು ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಕೊಡ್ತೀವಿ, ವಿಧಾನಸೌಧದ ಎದುರುಗಡೆ ಅಲ್ಲಿ ಇದೆ, ಅಲ್ಲಿ ನೀವು ಮಾಡ್ಬೋದು. ಬಟ್ ಡಿ ಸಿ ಆಫೀಸ್ ಮುಂದೆನೇ ಮಾಡಬೇಕು ಅನ್ನೋದು ಇದಕ್ಕೆ ಭಾಳಷ್ಟು ಒಂದು ಇದರಲ್ಲಿ. ಎರಡನೇದು. ಮೂರನೇದು, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಬ್ಯಾಂಕಿನ ಬಗ್ಗೆ ತಾವು ಇದು ಮಾತಾಡಿದ್ರಿ. ಬ್ಯಾಂಕಿನ ಬಗ್ಗೆ ನಾನು ಜಿಲ್ಲಾಧಿಕಾರಿಯಾಗಿ ಜಾಸ್ತಿ ಇದು ಮಾತಾಡೋದಕ್ಕೆ ಬರಲ್ಲ. ಏನಾದ್ರು ಪರ್ಟಿಕ್ಯುಲರಾಗಿ ಇಶ್ಯೂ ಇದ್ರಿ, ಇವಾಗ ಹೇಗೆ ಹೇಳಿದ್ರು ಅಥವಾ ಅವ್ರದ್ದು ಇದರಲ್ಲಿ ಹೇಗೆ ಬಂತು, ಕೋಆಪ್ರೇಟಿವ್ ಇದರಲ್ಲಿ ಹೇಳಿದ್ರು, ಪರ್ಟಿಕ್ಯುಲರ್ ಇಶ್ಯೂ ಇದೆ ತೊಗೊಳ್ಳಿ. ಬ್ಯಾಂಕಿಂಗ್ದು ಎಲ್ಲ ಸರಿನೂ ಕಂಪ್ಲೇಂಟ್ಸು ನನ್ನ ಆಫೀಸ್ ನಾನು ನೋಡುತ್ತೆ. ಸೊ FIR ಆಗಿರುವಂಥದ್ದು ನೋಡ್ತೀವಿ, ಸಾಲ ಕೊಡದಲ್ಲೇ ಇರುವಂಥದ್ದು ನೋಡ್ತೀವಿ, ರೈತರದ್ದು ಯಾಕೆ ಸಬ್ಸಿಡಿ ಇದು ಹೋಗ್ತಾ ಇಲ್ಲ ಅಂತ ನೋಡ್ತೀವಿ, ಒಬ್ಬ ರೈತರ ಲೋನ್ ಅಪ್ಲೈ ಮಾಡಿದ್ರೆ ಯಾಕೆ ಬಂದಿಲ್ಲ ಅಂತ CO ಅವ್ರ ಅಧ್ಯಕ್ಷತೆಯಲ್ಲಿ ನೋಡ್ತೀವಿ, ಡಿಸ್ಟಿಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ದು ಇದರಲ್ಲಿ ಎಲ್ಲ ಬ್ಯಾಂಕಿಂಗ್ದು ಇದರಲ್ಲೂ ನಮ್ಮ ಅಧ್ಯಕ್ಷತೆಯಲ್ಲಿ ನಾವು ನೋಡ್ತೀವಿ. ನಿಮ್ಮದು ಕಂಪ್ಲೇಂಟ್ಸ್ ಏನೇನಿದೆ ಇದನ್ನು ಹೇಳಿ. ನಾವು ಜನ್ರಲಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಅದು ನಿಮ್ಮದು ಸಮಯ ವೇಸ್ಟು, ನಮ್ಮದು ಸಮಯ ವೇಸ್ಟ್ ಆಗ್ತದೆ. ಪರ್ಟಿಕ್ಯುಲರಲ್ಲಿ 20, 30, 40 ಎಷ್ಟು ಕಂಪ್ಲೇಂಟ್ ಇದೆ ಕೊಡಿ, ನಾವು ನೋಡ್ತೀವಿ. ಬಟ್ ಜನರಲ್ಲಾಗಿ ಇದು ಮಾಡಿದ್ರೆ ನಾನು ಅದನ್ನು ಹೇಳೋದಕ್ಕೂ ಕಷ್ಟ ಆಗ್ತದೆ. ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ಕೂಡ ಮಾಡಬೇಕು ಹೊರತು ಡಿ ಸಿ ಆಫೀಸ್ ಉಡುಪಿ ಡಿಸಿಗೆ ಒಂದು ಕಾನೂನು, ಇಲ್ಲಿ ಡಿಸಿಗೆ ಒಂದು ಕಾನೂನು, ಉಡುಪಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಮಲ್ಲಿ ಯಾಕೆ ಆಗಲ್ಲ? ಉಡುಪಿ DC, ಉಡುಪಿ ಜಿಲ್ಲೆ ಬೇರೆ ಆಗ್ತದೆ. ಇದು ನಾನು ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಬೇಡ ಅಂತ ಹೇಳಿಲ್ಲ, ಬಂದು ಮನವಿ ಕೊಟ್ಟು ಹೋಗ್ಬೋದು. ಇಲ್ಲೇ ಬಂದು ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂದರೆ ಕೊಡೋದಕ್ಕೆ ಆಗೋದಿಲ್ಲ. ಎಲ್ಲ ಇದು ಇಲ್ಲಿ ನಾವು ಕೆಲಸ ಮಾಡಬೇಕಲ್ಲ. ಒಬ್ಬರಿಗೆ ನೀವು ಒಬ್ಬರೇ ಪ್ರತಿಭಟನೆ ಮಾಡೋದಲ್ಲ, ಎಲ್ಲರೂ ಪ್ರತಿಭಟನೆ ಮಾಡ್ತಾರೆ. ನೀವು ಒಂದೇ ಸಂಘ ಸಂಸ್ಥೆಗಳು ಇದಿಲ್ಲ, ಯಾಕಿಲ್ಲ? ಡೆಸಿಗ್ನೇಟೆಡ್ ಇದೆ. ನಿಮಗೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಯಾಕೆ ಬೇಕು? ನೀವು ಪ್ರತಿಭಟನೆ ಮಾಡಿ, ನಾವು ಬರ್ತೀವಿ ಅಲ್ಲಿ ತಗೊಳಕ್ಕೆ. ಇಲ್ಲೇ ಬರಬೇಕು, DC ಆಫೀಸ್ ಮನೆ ಮುಂದೆನೆ ಬರಬೇಕು, ಇಲ್ಲೇ ಬರಬೇಕು ಅಂದ್ರೆ ಅದಾಗೋದಿಲ್ಲ. ಆಯ್ತಾ? ನೀವೇನು ಉಡುಪಿ DC ಆಫೀಸ್ ಅಂದ್ರೆ ಉಡುಪಿ DC ಆಫೀಸ್ ಇಲ್ಲಿ ನೋಡಿ, ಇಲ್ಲಿ ಉಡುಪಿ DC ಆಫೀಸ್ ಮನಸ್ಸಿದ್ದರೆ ಮಾರ್ಗ ಇದೆ. ಆಯ್ತು, ಮಾತಾಡಿ. ನೀವು ಹೇಳ್ತೀರಿ, ಕುತ್ಕೊಂಡು ಮಾತಾಡಿ. ಆತ್ಮಹತ್ಯೆ ಮಾಡಿದ್ರೆ ನಮ್ದು ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಉಂಟು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ನಮ್ಮದು ಬೇಸಿಕ್ ಫಂಡಮೆಂಟಲ್ ರೈಟ್ ಅನ್ನು ಪ್ರೊಟೆಕ್ಟ್ ಮಾಡಬೇಕು. ಆ ನಂತರ ನಿಮ್ಮದು ಉಳಿದ ಕಾನೂನುಗಳು ಅಪ್ಲಿಕೇಬಲ್ ಆಗುತ್ತದೆ ಕಾನ್ಸ್ಟಿಟ್ಯೂಷನ್ ಗೆ. ಅಲ್ಲ, ಯಾರು ಪ್ರೊಟೆಸ್ಟಿಗೆ ನಾವು ಯಾವತ್ತೂ ಪರ್ಮಿಷನ್ ಮಾಡಿಲ್ಲ. ಸಂವಿಧಾನದಲ್ಲಿ ಎಲ್ಲಿದೆ? ನೀವು ನೋಡಿಪ್ಪ, ಸಂವಿಧಾನ ಬಗ್ಗೆ ಚರ್ಚೆ ಅಲ್ಲ ಇದಿರೋದು. ನೋಡಿ ನಿಮಗೆ ಗೊತ್ತು, ನೀವು ಇದನ್ನ ಮಾಡಬೇಡಿಪ್ಪ. ನೀವು ಎಷ್ಟು ಸರಿ ನನ್ನ ಹತ್ರ ಮಾತಾಡಿದ್ವಿ. ಕೋರ್ಟ್ ಇಲ್ಲ ಎಂದು ಹೇಳಿದೆಯಲ್ರಿ, ಅದಕ್ಕೆ ಎಲ್ಲ ಪ್ರಾಜೆಕ್ಟ್ ಮುಂದುವರಿಸ್ತಾ ಇದ್ದಾರೆ. ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, UPTL ಪ್ರಾಜೆಕ್ಟ್ ಫಂಡಮೆಂಟಲ್ ರೈಟ್ ಸಂಬಂಧ ಇಲ್ಲ. ದೇ ವೆಂಟ್ ಆನ್ ರಿಟ್ ಪಿಟಿಷನ್. ಈಗ ಕೋರ್ಟ್ ಹೇಳೋದು ಇಲ್ಲ ನನ್ನ ಫಂಡಮೆಂಟಲ್ ರೈಟ್ ಎಂದು, ನೀವು ಮತ್ತೆ ಫಂಡಮೆಂಟಲ್ ರೈಟ್ ಎಂದು ತಪ್ಪಾಗಿ ಮಿಸ್ಗೈಡ್ ಮಾಡೋದು ಸರಿಯಲ್ಲ. ಅದಕ್ಕೆ ಮಾತಾಡಿ. ಒಂದ್ ನಿಮಿಷ, ನೀವು ಒಂದೇ ನಿಮಿಷ ಇದನ್ನ ಮುಗಿಸ್ಬಿಡೋಣ. ಹಿಂದಿಂದು ನೀವೇ ಹೇಳ್ದಂಗೆ ಮುಗಿಸ್ಬಿಡೋಣ, ನಂತರ ಮುಂದೆ ಹೋಗೋಣ. ಇಲ್ಲಾಂದ್ರೆ ಇದು ಮುಗಿಯೋದೇ ಇಲ್ಲ. ಹಿಂದಿಂದ ಮುಗಿಸೋಣ. ದಯವಿಟ್ಟು ಬೇರೆಯವರು ಮಾತಾಡಿ, ಬಹಳ ಜನಕ್ಕೆ ಅವಕಾಶ ಇದೆ. ಹೇಳಿ.